ಹಾಯ್ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನೋಡಿ, ಇದು ಮಾರ್ನಿಂಗ್ ಮಿನಿ ವ್ಲಾಗು. ಇಂದಿನ ದಿನ ರಾತ್ರಿ ನಾನು ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಆ ಕಾಳುಗಳನ್ನೆಲ್ಲ ತೊಳೆದು ಆ ತೊಳೆದಿರೋ ನೀರನ್ನ ಒಂದು ಗ್ಲಾಸಿಗೆ ತೆಗೆದಿಟ್ಟು ಅದನ್ನು ನೀರು ಬಸಿಯೋದಕ್ಕೆ ಬಿಟ್ಟೆ. ಮೊಳಕೆ ಕಟ್ಟೋದಕ್ಕೆ ಸ್ವಲ್ಪನೂ ನೀರಿರಬಾರ್ದು ಕಾಳುಗಳಲ್ಲಿ, ಹಾಗಿದ್ರೆ ಬೇಗ ಮೊಳಕೆ ಬರುತ್ತವೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೆಳಗಡೆ ಬೆಂಡೆಕಾಯಿ ತೊಗೊಂಡು ಬಂದರು. ಮಾರೋದಕ್ಕೆ ಬಂದಿದ್ದರು ಕೆಳಗಡೆ ತರಕಾರಿ ಮಾರೋರು ಅಂತ. ಅವು ಸ್ವಲ್ಪ ಜಾಸ್ತಿನೇ ಬಲ್ತ್ಬಿಟ್ಟಿದ್ವು. ಏನು ಮಾಡೋದು, ತಂದುಬಿಟ್ಟಿದ್ದಾರಲ್ಲ ಅಂಥೇಳಿ ನಾನು ಅದನ್ನು ಸ್ವಚ್ಛವಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ತೊಳೆದಾದ್ಮೇಲೆ ಒಂಚೂರು ನೀರಿಲ್ದಂಗೆ ಒರೆಸಿ ಕಟ್ ಮಾಡೋದಕ್ಕೂ ಸುಲಭ. ಉರಿಯುವಾಗ ಲೋಳೆ ಲೋಳೆ ಅಡ್ಡ ಬರುತ್ತೆ, ಅಂದರೆ ನೀರು ಹತ್ತಿದ ಬೆಂಡೆಕಾಯಿನ ಕಟ್ ಮಾಡಿ ಹಾಗೆ ಯೂಸ್ ಮಾಡಿದರೆ, ಈ ರೀತಿ ಒರೆಸಿ ಕಟ್ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಬಹಳ ಈಸಿ ಆಗುತ್ತೆ ಕೆಲಸ. ಅಷ್ಟರಲ್ಲಿ ಮೀಶೋದಿಂದ ಪಾರ್ಸಲ್ ಕೂಡ ಬಂತು. ಈ ಪಾರ್ಸಲಲ್ಲಿ ಏನಿದೆ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆಯಲ್ವಾ? ಈ ಪಾರ್ಸಲ್ಲಿ ತರಕಾರಿ ಬ್ಯಾಗ್ ಇದೆ. ಕಾಟನ್ ಬ್ಯಾಗ್ಸ್ ಇವು, ತರಕಾರಿ ಸ್ಟಾಕ್ ಮಾಡಿಟ್ಕೊಳೋದಕ್ಕೆ, ಅಂದರೆ ಫ್ರಿಜ್ಜಲ್ಲಿ ತರಕಾರಿನ ಇಡೋದಕ್ಕೆ ಬಹಳ ಸುಲಭ ಮತ್ತು ಬಹಳ ಒಳ್ಳೆಯದು. ಪ್ಲಾಸ್ಟಿಕ್ ಯೂಸ್ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅನ್ನಿಸ್ತಾ ಇತ್ತು ಇತ್ತೀಚೆಗೆ. ಇದು ಸಂಡೇ ಆಫರ್ ಇತ್ತು ಮೀಶೋದಲ್ಲಿ. 200 ರೂಪಾಯಿ ಇದ್ದಿದ್ದು ನನಗೆ ಬರೀ 100 ರೂಪಾಯಿಗೆ ಸಿಕ್ತು. ಬಹಳ ಯೂಸ್ಫುಲ್ ಆಯಿತು. ಮಧ್ಯಾಹ್ನ ಊಟಕ್ಕೆ ಕಾಳುಗಳನ್ನೆಲ್ಲ ಸೇರಿಸಿ ಸಾಂಬಾರು ಮಾಡಿದ್ದೆ, ಜೊತೆಗೆ ಸ್ವಲ್ಪ ಬಿಸಿ ಅನ್ನ. ಸಾಯಂಕಾಲ ಸ್ನ್ಯಾಕ್ಸಿಗೆ ಬ್ರೆಡ್ ಬೋಂಡ ಮಾಡಿದೆ. ಈ ರೀತಿ ಇತ್ತು ಇವತ್ತಿನ ವ್ಲಾಗ್. ಧನ್ಯವಾದ, ಮತ್ತೆ ಸಿಗ್ತೀನಿ.